ಸಿದ್ಧಾರೂಢಾಯ ನಮಃ. ಓಂ ಶ್ರೀ ಗುರುನಾಥಾರೂಢಾಯ ನಮಃ. ಶ್ರೀ ಸಿದ್ಧಾರೂಢ ಅಜ್ಜನ ಪಾದಗಳಿಗೆ ನಮಸ್ಕರಿಸುತ್ತಾ ನಾವಿಂದು ಸಿದ್ಧಾರೂಢ ಕಥಾಮೃತದ 42ನೆಯ ಅಧ್ಯಾಯವನ್ನ ಪ್ರಾರಂಭಿಸೋಣ. ಭೂತ ಮಾತ್ರಗಳಲ್ಲಿ ನಿನ್ನನ್ನು ಕಂಡು ನಮಿಸುತ್ತ ಪ್ರೇಮದಿ, ಭೂತಳದೊಳಿರುವಷ್ಟು ಕಾಲದಿ ನಿನ್ನ ಪಾದಕ್ಕೆ ಕರೆಸಿದಿ. ಸಿದ್ಧ ಸದ್ಗುರು ರಾಯನೇ ತಾರಕನು ನೀ ಭವನದಿಯೊಳು, ಬದ್ಧನಾದೆ ಅನಾಥನೆನ್ನನು ಬಿಡಿಸಿ ಕರೆದುಕೋ ನಿನ್ನೊಳು. ಶ್ರೀ ಸಿದ್ಧ ಸದ್ಗುರು ರಾಯನೇ, ನಾನು ನಿನ್ನ ಪಾದಕ್ಕ ಶರಣು ಬಂದೇನೆ. ಈ ದೇಹವನ್ನ ನಿನ್ನ ಚರಣಗಳಲ್ಲಿ ಇಟ್ಟು ಬಿಟ್ಟ ನಿನ್ನ ಕೃಪೆಗೆ ಈ ಪ್ರಕಾರ ಪಾತ್ರನಾಗ್ತೇನೆ. ಒಂದು ಕ್ಷಣವಾದರೂ ನಿನ್ನ ಸಂಗ ಘಟಿಸುವುದರಿಂದ ಭವ ಭಯ ಭಂಗವಾಗಿ ಅಂತರಂಗದೊಳಗ ನಿರ್ಮಲ ಜ್ಞಾನವು ತುಂಬಿ ಸರ್ವಾಂಗವು ಬ್ರಹ್ಮಮಯವಾಗಿ ಹೋಗ್ತದ. ಹಾಗಾದ್ರೆ ಯಾವ ರೀತಿಯಿಂದ ವರ್ತಿಸಿದ್ರ ಅನುಕ್ರಮವಾಗಿ ಇಂಥ ಜ್ಞಾನವು ಪ್ರಾಪ್ತಿ ಆಗ್ತೈತಿ ಎಂಬುದು ದೃಷ್ಟಾಂತದ ವಿನಃ ತಿಳಿಯಲಾರದು. ಆದ್ದರಿಂದ ಆ ಸಂಬಂಧ ಕಥೆಯನ್ನ ಸವಿಸ್ತಾರವಾಗಿ ಹೇಳ್ತೇನೆ ಕೇಳು. ದಕ್ಷಿಣ ದೇಶದಲ್ಲಿ ಮುಕ್ತಾಪುರ ಎಂಬ ಹೆಸರಿನ ಒಂದು ಗ್ರಾಮ ಇತ್ತು. ಅಲ್ಲಿ ಪರಮ ವೈರಾಗ್ಯಯುಕ್ತರಾದ ದಂಪತಿಗಳಿದ್ರು. ಇಬ್ಬರು ನಿತ್ಯದಲ್ಲಿ ಸಮೀಪದಲ್ಲಿರುವ ದೇವಾಲಯಕ್ಕ ಹೋಗಿ ತಮ್ಮ ಇಷ್ಟ ದೇವನಾದ ಶ್ರೀಕೃಷ್ಣನನ್ನ ಪ್ರೇಮ ಪುರಸ್ಸರವಾಗಿ ಭಜಿಸ್ತಿದ್ರು. ಚಿತ್ತದೊಳಗ ಏನೊಂದು ಸಂಸಾರದ ಚಿಂತೆ ಇಲ್ಲದೆ ಇರ್ತಿದ್ರು. ಅವರ ಹೊಟ್ಟೆಯಲ್ಲಿ 5 ಮಂದಿ ಗಂಡು ಸಂತತಿಯಾಗಿ ಆ ಪೈಕಿ 2ನೇಯವನ ಹೆಸರು ಶಂಕರ ಅನ್ನುವುದು ಇತ್ತು. ಈತನು ಚಿಕ್ಕಂದಿನಿಂದ ದೇವಾಲಯದಲ್ಲಿ ಹೋಗಿ ನಿತ್ಯ ಪುರಾಣ ಶ್ರವಣದಲ್ಲಿ ತತ್ಪರನಾಗಿರ್ತಿದ್ದ. ಸಂತ ಕೃಷ್ಣನು ಜ್ಞಾನೇಶ್ವರಿಯನ್ನ ವಿವರಿಸಿ ಹೇಳುತ್ತಿರುವಾಗ ಶಂಕರನು ಬಹು ಪ್ರೇಮದಿಂದ ಕೇಳ್ತಿದ್ದ. ಶ್ರವಣವಾದ ನಂತರ ಏಕಾಂತ ಸ್ಥಾನಕ್ಕೆ ಹೋಗಿ, ಹೇ ಕೃಷ್ಣನಾಥನೇ, ಜ್ಞಾನದಾತನಾಗು ಅಂತೇಳಿ ಪ್ರಾರ್ಥಿಸುತ್ತಿದ್ದ. ಮುಂದೆ ಶಂಕರನಿಗೆ ಲೌಕಿಕ ವಿದ್ಯಾಪ್ರಾಪ್ತಿಯಾಗಿ ಕೃಷ್ಣ ಭಕ್ತಿಯನ್ನ ಮರೆತ. ಆಮೇಲೆ ಪತ್ನಿಯು ಪ್ರಾಪ್ತಳಾದ್ದರಿಂದ ಆತನಿಗೆ ಸಂಸಾರದೊಳಗ ಆಸಕ್ತಿಯು ದೃಢ ಆಯಿತು. ಉದ್ಯೋಗ ವ್ಯವಹಾರದಲ್ಲಿ ಅತಿ ಚತುರನಾಗಿದ್ದ. ತೀವ್ರವಾಗಿ ಧನ ಪ್ರಾಪ್ತಿಯಾಗಲಾರಂಭಿಸಿತು. ಲೋಕದಲ್ಲಿ ಮಾನ ಹೊಂದುತ್ತಿದ್ದ ಶಂಕರನ ಮನಸ್ಸು ಪೂರ್ಣ ಪ್ರವೃತ್ತಿಪರ ಆಯಿತು. ಅನಂತರ ಅವನಿಗೆ ಸುಂದರನಾದ ಪುತ್ರ ಜನಿಸಿದ. ಅದರಿಂದ ಶಂಕರನ ಆನಂದ ಅಪಾರ ಆಯಿತು. ಆದ್ರ ಮುಂದೆ ಏನು ಪವಿತ್ರವಾದ ಕಥೆಯು ವರ್ತಿಸ್ತು ಅದನ್ನ ಸಾದರ ಚಿತ್ತದಿಂದ ಶ್ರವಣ ಮಾಡುವಂಥವರಾಗಲಿ. ಮಗುವಿಗೆ 6 ತಿಂಗಳು ಆದು. ಒಮ್ಮೆ ಶಂಕರನು ನಿದ್ರಸ್ಥನಾಗಿದ್ದಾಗ ಸ್ವಪ್ನದಲ್ಲಿ ಒಬ್ಬ ಸನ್ಯಾಸಿ ಬಂದ ಕ್ರೋಧ ದೃಷ್ಟಿಯಿಂದ ನೋಡ್ತಿದ್ದ. ಕೂಡಲೇ ಸನ್ಯಾಸಿಯು ಅದೃಶ್ಯನಾದ. ಆದ್ರ ಶಂಕರನು ಎದ್ದ ಹರಿ ಹರಿ ಅಂಥೇಳಿ ಅಳತಾ ಭೂಮಿಗೆ ಬಿದ್ದ. ಆ ನಾಮದಿಂದ ಕೂಗುತ್ತಾ ಆತನಿಗೆ ದೇಹಭಾವ ತಪ್ಪಿ ಹೋಯಿತು. ಗ್ರಹದೊಳಗಿನ ಮಂದಿ ಎಲ್ಲರೂ ಗಾಬರಿಯಾಗಿ ಆತನನ್ನ ದೇವರ ಗುಡಿಗೆ ಒಯ್ಯಕ ಅಲ್ಲಿ ಕೃಷ್ಣನ ಮೂರ್ತಿಯನ್ನ ಕಂಡ ಮತ್ತಷ್ಟು ಆಕ್ರೋಶದಿಂದ ನಾಮೋಚ್ಚಾರ ಮಾಡ್ತಾ ಅಳುತ್ತಿದ್ದ. ಈ ಪ್ರಕಾರ 3 ತಾಸು ತನಕ ಇದ್ದ. ಆಮೇಲೆ ಶಂಕರನು ಶಾಂತನಾದ. ಆದ್ರೆ ಆತನ ಮನೋವೃತ್ತಿಯು ಪೂರ್ಣ ವಿರುದ್ಧ ದಿಶೆಗೆ ತಿರುಗಿತು. ಸ್ತ್ರೀ ಪುತ್ರಾದಿಗಳ ಸಂಬಂಧವು ಆತನ ಮನಸ್ಸಿನೊಳಗಿಂದ ಪೂರ್ಣವಾಗಿ ಹರಿದು ಹೋಯಿತು. ಆತನು ವಿಚಾರಸ್ಥನಾಗಿ ನನ್ನವರ್ಯಾರೂ ಇಲ್ಲ ಎಂದೆನಿಸಿರುವಾಗ ಈ ಸ್ಥಾನದಲ್ಲಿ ಯಾದರೂ ಯಾತಕ್ಕಿರಬೇಕು?
ಈಗ ಸದ್ಗುರುವನ್ನ ಹುಡುಕ್ತಾ ಹೋಗ್ಬೇಕು ಅಂಥೇಳಿ ಚಿಂತಿಸುವವನಾದ. ಈ ಸಮಯದಲ್ಲಿ ಒಂದು ಪೂರ್ವ ವೃತ್ತಾಂತವು ಆತನ ನೆನಪಿಗೆ ಬಂತು. ಶಂಕರನು ಚಿಕ್ಕ ಹುಡುಗನಿದ್ದಾಗ ಒಬ್ಬ ವೃದ್ಧನು ಅವನಿಗೆ ಹೇಳಿದ್ದೇನೆಂದ್ರ, ನಾನು ಹುಬ್ಬಳ್ಳಿಗೆ ಹೋದಾಗ ಅಲ್ಲಿ ತತ್ವವೇತ್ತರಾಗಿರುವ ಪ್ರಸಿದ್ಧ ಮಹಾತ್ಮರಾದ ಸಿದ್ಧಾರೂಢರೆಂಬುವರನ್ನ ಕಂಡಿದ್ದೆ. ಈ ಮಾತು ಆತನು ನೆನಪಿಸಿಕೊಂಡ ಹುಬ್ಬಳ್ಳಿಯಲ್ಲಿರುವ ಸಿದ್ಧಾರೂಢರ ಕಡೆಗೆ ಹೋಗ್ಬೇಕಂತೇಳಿ ತನ್ನ ಮನಸ್ಸಿನೊಳಗ ನಿರ್ಧಾರ ಮಾಡಿದ. ಹಿಂಗ ನಿಶ್ಚಯಿಸಿ ಒಂದು ದಿವಸ ಮನೆಯಲ್ಲಿ ಯಾರಿಗೂ ಕೇಳದ ಆತನು ಪೂರ್ವಾಭಿಮುಖವಾಗಿ ಹೊರಟು ಹೋದ. ಅನಂತರ ಮನೆಯವರು ಹೋಗಿ ಅವನನ್ನ ಶೋಧಿಸಿ ಕರೆದುಕೊಂಡು ಬಂದರು. ಆದರೆ ಶಂಕರನು ಶ್ರೀ ಸಿದ್ಧಾರೂಢರನ್ನ ಭೇಟಿಯಾಗಬೇಕೆಂಬ ತನ್ನ ನಿಶ್ಚಯವನ್ನ ತಿಳಿಸಿದ. ಆಗ ಒಬ್ಬ ಮಿತ್ರನನ್ನ ಜೊತೆಯಲ್ಲಿ ಕೊಟ್ಟ ಆತನನ್ನ ಹುಬ್ಬಳ್ಳಿಗೆ ಕಳಿಸುವಂಥವರಾದರು. ಶಂಕರನು ಹುಬ್ಬಳ್ಳಿಗೆ ಬಂದ ಶ್ರೀ ಸಿದ್ಧಾರೂಢರನ್ನ ಕಂಡ ಬಹು ಪ್ರೇಮದಿಂದ ಸಾಷ್ಟಾಂಗ ನಮನವನ್ನ ಮಾಡಿದ. ತನ್ನ ಸಾಧ್ಯಂತ ವೃತ್ತಾಂತವನ್ನ ಸದ್ಗುರುಗಳ ಮುಂದೆ ನಿವೇದಿಸಿ, ಹೇ ದಯಾನಿಧಿಯೇ, ನಾನು ಸಂಸಾರದಲ್ಲಿ ಇರಲಾರೆನು, ಪರಮಾರ್ಥವನ್ನ ಯಾವ ರೀತಿಯಿಂದ ಸಾಧಿಸಿಕೊಂಡೇನು ಅಂತೇಳಿ ಪ್ರಾರ್ಥಿಸಿದ್ದನ್ನ ಕೇಳಿ ಸದ್ಗುರು ರಾಯನು ಅಂತಾನ, ನೀನು ನಾಮಸ್ಮರಣೆಯನ್ನ ದೃಢವಾಗಿ ಮಾಡ್ತಿರು, ಸದ್ಯದಲ್ಲಿ ನೀನು ಧ್ಯಾನಕ್ಕೆ ಅಧಿಕಾರಿ ಇರುವಿ, ಆದರೆ ಮುಂದೆ ಜ್ಞಾನಕ್ಕೆ ಪಾತ್ರನಾಗುವಿ ಅಂತೇಳಿ ಅಂತಾರ. ಈ ಅಮೃತ ಸಮಾನವಾದ ಗುರುವಾಕ್ಯವು ಶಂಕರನ ಕರ್ಣದೊಳಗ ಬಿದ್ದ ಕೂಡಲೇ ಹೃದಯದಲ್ಲಿ ಅತ್ಯಂತ ಸುಖವನ್ನ ಹೊಂದಿ ಚಿತ್ತದಲ್ಲಿ ಶಂಕ್ಯರಹಿತನಾದ. ಸದ್ಗುರು ವಚನವನ್ನ ಗಟ್ಟಿಯಾಗಿ ಹೃದಯದಲ್ಲಿ ಧಾರಣೆ ಮಾಡಿ ತನ್ನ ಸ್ವಗ್ರಾಮಕ್ಕ ಹೋದ. ಅಲ್ಲಿ ಸರ್ವ ಕರ್ಮ ಧರ್ಮಗಳನ್ನ ತ್ಯಜಿಸಿ ನಾಮಸ್ಮರಣೆ ಮಾಡುವುದಕ್ಕೋಸ್ಕರ ಅರಣ್ಯ ಪ್ರದೇಶದಲ್ಲಿ ಹೋಗಿ ಕುಳಿತ. ಅಲ್ಲೇ ಅವನಿಗೊಂದು ಗುಡಿಸಲ ಕಟ್ಟಿಕೊಟ್ರು. ಶಂಕರನು ರಾತ್ರಿ ಹಗಲು ಏಕಾಂತದೊಳಗಿರುತ್ತಿದ್ದ. ಸದ್ಗುರು ಚಿಂತನವನ್ನ ಮಾಡ್ತಾ ಇದ್ದ. ಸ್ವಹಸ್ತದಿಂದ ಅನ್ನವನ್ನ ಬೇಯಿಸಿ ರುಚಿ ವಿಷಯ ತ್ಯಾಗಕ್ಕೋಸ್ಕರ ಅದರೊಳಗ ನೀರು ಹಾಕಿಕೊಂಡ ಸಿದ್ಧಾರ್ಪಣ ಅಂತೇಳಿ ನುಂಗುತ್ತಿದ್ದ. ನಿತ್ಯ ಏಕಾಂತದಲ್ಲಿದ್ದ ನಾಮಸ್ಮರಣೆ ಮಾಡುತ್ತಿರುವುದರಿಂದ ಚಿತ್ತವು ಅತ್ಯಂತ ನಿರ್ಮಲವಾಗಿ ಭೇದ ಭಾವನೆಯೆಲ್ಲ ನಿರಸನ ಆಯಿತು. ಒಂದಾನೊಂದು ದಿವಸ ಊಟ ಮಾಡಬೇಕಾದ್ರ ಒಂದು ಕರಿನಾಯಿ ಒಳಗೆ ಬಂದ ಅವನು ಉಣ್ಣುತ್ತಿರುವ ತಾಟಿನೊಳಗ ಬಾಯಿ ಹಾಕಿ ಸುಖದಿಂದ ಉಣಲಾರಂಭಿಸ್ತು. ಸದ್ಗುರು ಪ್ರಸಾದ ಅಂಥೇಳಿ ಶಂಕರನು ಭಾವಿಸಿ ಆ ನಾಯಿಯ ಕೂಡ ಅದೇ ತಾಟಿನೊಳಗಿಂದ ತಾನಾದರೂ ಊಟ ಮಾಡ್ತಾ ಇದ್ದ. ಊಟದ ನಂತರ ಶಂಕರನು ಆ ಶ್ವಾನಕ್ಕ ನಮಸ್ಕರಿಸಿ ಕಳುಹಿಸಿದ. ಶ್ವಾನವು ಆ ಸ್ಥಾನದಲ್ಲೇ ಉಳಿಯಿತು. ಮತ್ತ ನಿತ್ಯದಲ್ಲಿ ಶಂಕರನು ಅದು ಒಂದೇ ಪಾತ್ರೆಯೊಳಗ ಉಣುತ್ತಿದ್ರು. ಆ ನಾಯಿಯು ಮಲವನ್ನ ತಿಂದಿದ್ದ ನೋಡಿದ್ರ ಶಂಕರನು ತನ್ನ ಸ್ವಹಸ್ತದಿಂದ ಅದರ ಮುಖವನ್ನ ತೊಳೆದ ಅನಂತರ ಅದರ ಕೂಡ ಊಟ ಮಾಡ್ತಿದ್ದ. ಈ ಪ್ರಕಾರ ದಿನೇ ದಿನೇ ನಡೆಯುತ್ತಿರುವಾಗ ದೇಹ ಬುದ್ಧಿಯು ಛಾಡಿಸಿ ಹೋಗಿ ಆತನಿಗೆ ಪೂರ್ಣ ನಿರಭಿಮಾನ ಸ್ಥಿತಿ ಪ್ರಾಪ್ತ ಆಯಿತು. ಸರ್ವಭೂತಗಳಲ್ಲಿಯೂ ಸದ್ಗುರು ಭಾವನೆಯನ್ನ ಮಾಡುವಂಥವನಾದ. ಯಾವಾತನು ಭೂತ ಮಾತ್ರಗಳನ್ನ ನಮಸ್ಕರಿಸುವನೋ ಆತನೇ ಅನಂತವಾಗಿರುವ ಪರಮಾತ್ಮನನ್ನ ತೊಡಗಿಸಿ ಬಿಟ್ಟಿರುವನು ಅಂಥೇಳಿ ಇರುವ ಶ್ರೀ ತುಕಾರಾಮರ ವಚನಕ್ಕನುಸರಿಸಿ ವರ್ತಿಸಬೇಕಂತೇಳಿ ಶಂಕರನು ಮನಸ್ಸಿನೊಳಗ ನಿಶ್ಚಯ ಮಾಡ್ದ. ಈ ಕಾಲದಲ್ಲಿ ಇದೇ ಸಾಧನ ಸಂಬಂಧಿ ಇರುವ ಒಂದು ಶ್ಲೋಕವನ್ನ ಭಾಗವತ ಪುರಾಣ ಏಕಾದಶ ಸ್ಕಂದದಲ್ಲಿ ನೋಡಿದ. ಅದನ್ನ ಇಲ್ಲಿ ಹೇಳ್ತೀನಿ ಕೇಳ್ರಿ.
ಶ್ಲೋಕ ವಿಸೃಜ್ಯಸ್ಮಯ ಮಾನಾನ್ ಸ್ವಾನ್ ದೃಶ್ಯಂ ವ್ರೀಡಾಚಂ ದೈಹಿಕಂ ಪ್ರಣಮೇದ್ದಂಡವತ್ ಭೂಮಾವಶ್ವ ಚಾಂಡಾಲ ಗೋಖರಾನ್. ತನ್ನ ಇಷ್ಟ ಮಿತ್ರರು, ಬಂಧು ಬಾಂಧವರು, ಪತ್ನಿ ಪುತ್ರಾದಿಗಳೆಲ್ಲರೂ ನೋಡುತ್ತಿರುವಾಗ ನಮಸ್ಕಾರ ಮಾಡ್ಲಿಕ್ಕ ನಾಚಿಕೆ ಬರ್ತದ. ಈ ಪ್ರಕಾರದ ಲಜ್ಜೆಯು ದೇಹದ ಬುದ್ಧಿ ಸಂಬಂಧ ಅಂತೇಳಿ ತಿಳಿದ ಅದನ್ನ ಬಿಟ್ಟ ಅಶ್ವ ಚಾಂಡಾಲ ಗೋಖರಾದಿಗಳನ್ನ ದಂಡವತ್ ಸಾಷ್ಟಾಂಗ ನಮನ ಮಾಡಬೇಕು. ಶಂಕರನ ಮನಸ್ಸಿಗೆ ಹೀಗೆ ಭಾಸಿಸಿತಲ್ಲ. ಈ ಪ್ರಕಾರ ಮಾಡತಕ್ಕ ಸಾಧನೆಗೆ ಅಡವಿಯು ಯೋಗ್ಯವಲ್ಲ ಅಂಥೇಳಿ ಒಂದು ಸಣ್ಣದಾದ ಕಟಿವಸ್ತ್ರದ ಹೊರತು ಇತರ ಅರಿವೆಗಳನ್ನ ತ್ಯಾಗ ಮಾಡಿ ಊರಿಗೆ ಹೊರಟನು. ಅಲ್ಲಿ ಸ್ತ್ರೀ ಪುತ್ರ ಇಷ್ಟ ಮಿತ್ರಾದಿಗಳು ಮತ್ತ ಪೂರ್ವದಲ್ಲಿ ಮಾನ ಕೊಡುತ್ತಿದ್ದವರು ಇರ್ತಿದ್ದರು. ಇವರು ನೋಡುತ್ತಿರುವಾಗ ಸರ್ವ ಸ್ಥಿರಚರ ಭೂತಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ನಡೆದ. ಇವನನ್ನ ನೋಡಿದವರು ಹುಚ್ಚ ಅನ್ನಕತ್ರು. ಸ್ತ್ರೀಯರು ಅಂಜಿ ಓಡಿ ಹೋದ್ರು. ಕೆಲವರು ಚಲೋ ಹುಡುಗನಿದ್ದನು, ಇವನ ಸ್ಥಿತಿ ಕೆಟ್ಟ ಹೋಯ್ತು ಅಂದ್ರು. ಆದ್ರ ಸಾಧು ಸಜ್ಜನರು ಇವನದು ಇದು ಪರಮಾರ್ಥ ಸಾಧನೆ ಇರುವುದು, ಸದ್ಗುರು ಕೃಪೆಯಿಂದ ಈತನಿಗೆ ಯುಕ್ತಿ ಸಿದ್ಧಿಸಿತು, ಇವನು ಧನ್ಯನಾದನು ಅಂತಿದ್ರು. ಶಂಕರನ ಈ ವೃತ್ತಿಯು ಸತ್ಯವಾದ ಪಥವಾಗಿರ್ತದ. ಈತನು ಜ್ಞಾನಕ್ಕ ಅಧಿಕಾರಿಯಾಗುವನೆಂಬುದರಲ್ಲಿ ಏನೇನೂ ಸಂಶಯವಿಲ್ಲ ಅಂತಿದ್ರು. ಅಂದಿನಿಂದ ಶಂಕರನು ಗ್ರಾಮದ ಸಮೀಪವೇ ಒಂದು ಗುಡ್ಡದ ಮೇಲೆ ಇರುತ್ತಿದ್ದ. ಗುಡಿಯಲ್ಲಿ ಇರಲಾರಂಭಿಸಿದ. ಆತನ ಪತ್ನಿಯು ಪ್ರತಿದಿನ ಆತನಿಗೆ ಆಹಾರವನ್ನ ಒಯ್ದ ಕೊಡ್ತಿದ್ಲು. ಅಲ್ಲಿ ಅಖಂಡ ಏಕಾಂತವನ್ನ ಸಾಧಿಸಿ ಸದ್ಗುರು ಭಜನದಲ್ಲಿ ತತ್ಪರನಾಗ್ತಿದ್ದ. ಒಂದಾನೊಂದು ದಿವಸ ಸದ್ಗುರುವು ಆತನ ಆಂತರ್ಯದೊಳಗ ಬಂದ ಪ್ರೇರಿಸಿದ ಪ್ರಕಾರ ಆತ ಹುಬ್ಬಳ್ಳಿಗೆ ಹೋಗ್ಲಿಕ್ಕೆ ಹೊರಟ. ಗುರುವಾಜ್ಞೆ ಅಂತೇಳಿ ತಿಳಿದ ರಾತ್ರಿ ಕಾಲದೊಳಗೆ ಹೋಗುವಾಗ ಮಹಾವರ್ಷಾ ಕಾಲ ಇದ್ದ. ಆಕಾಶವೆಲ್ಲ ಮೋಡಗಳಿಂದ ಮುಚ್ಚಲ್ಪಟ್ಟ ಘೋರಾಂಧಕಾರದಿಂದ ಎಲ್ಲವೂ ಮುಸುಕಿತ್ತು. ಆದರ ಸದ್ಗುರುವು ಸಮೀಪದಲ್ಲೇ ಇರ್ತಾನ ಅನ್ನುವಂಥ ಭಾವನೆಯಿಂದ ಚಿಂತನೆಯನ್ನ ಮಾಡ್ತಾ ನಡಿಬೇಕಾದ್ರೆ ದಾರಿಯಲ್ಲಿ ಒಂದು ನದಿ ಬಂತು. ಅದಕ್ಕ ಮಹಾಪ್ರವಾಹ ಬಂದಿತ್ತು. ಆದ್ರ ಶಂಕರನು ಏನೇನೂ ವಿಚಾರ ಮಾಡದ ಕತ್ತಲೆಯಲ್ಲಿ, ಹೇ ಸದ್ಗುರುವೇ, ಈ ಶರೀರವು ನಿನ್ನದೇ ಇರುವುದು, ನಿನ್ನದು ನೀನೇ ರಕ್ಷಿಸಬೇಕು ಹೀಗಂಥೇಳಿ ಸದ್ಗುರುವನ್ನ ಹೃದಯದೊಳಗ ಚಿಂತಿಸಿ ಆ ಮಹಾಪ್ರವಾಹದಲ್ಲಿ ಹಾರಿದ. ಆದ್ರ ಬಹು ವೇಗದಿಂದ ಹರಿಯುತ್ತಿರುವ ನೀರಿನ ಕೂಡ ಇವನಾದರೂ ತೇಲಿ ಹೋದನು. ಈ ಸಮಯದೊಳಗ ಶಂಕರನು ನೀರೊಳಗ ಮುಳುಗುತ್ತಿರ್ಬೇಕಾದ್ರ, ಹೇ ನದಿ ರೂಪಿಯಾದ ಸದ್ಗುರುವೇ, ನಿನ್ನ ಒಡಲೊಳಗೆ ನಾನು ಈಗ ಇರುವೆನು, ಇಂಥ ನಿನ್ನಲ್ಲೇ ನನ್ನನ್ನ ಐಕ್ಯ ಮಾಡಿಕೊ ಅಂಥೇಳಿ ಪ್ರೇಮದಿಂದ ಪ್ರಾರ್ಥಿಸಿದ. ಆ ಕ್ಷಣವೇ ಅಲ್ಲೆಯೇ ಸದ್ಗುರುವು ಪ್ರಕಟನಾದ. ಆ ತೇಜಯುಕ್ತವಾದ ಸದ್ಗುರು ಸಿದ್ಧಮೂರ್ತಿಯು ಪ್ರವಾಹದ ಮೇಲೆ ಕುಳಿತುಕೊಂಡಂತೆ ಕಾಣಿಸ್ತಿದ್ದ ಶಂಕರನನ್ನ ಕೈ ಹಿಡಿದ ಎತ್ತಿ ಹೊರತೀರಕ್ಕ ಆತ ಕರ್ಕೊಂಡು ಹೋಗುತ್ತಿದ್ದ. ದಂಡೆಗೆ ಮುಟ್ಟಿಸಿದ ಕೂಡಲೇ ಶಂಕರನು ಆ ಕರುಣಾಕರನ ಪಾದಕ್ಕೆ ಬಿದ್ದ, ಹೇ ಗುರುವರನೇ, ಈಗ ನನ್ನ ಸಂಗಡವೇ ಇರು, ನನ್ನನ್ನು ಬಿಟ್ಟು ಹೋಗಬೇಡ ಅಂತೇಳಿ ಅಂದದ್ದನ್ನ ಕೇಳಿ ಸದ್ಗುರು ಅಂತಾರ, ನಾ ನಿನಗ ಬೇರೆಯಾಗಿಲ್ಲ, ನನ್ನ ರೂಪವನ್ನೇ ನೀನು ಸರ್ವತ್ರದಲ್ಲಿಯೂ ಕಾಣುವಾಗ ನನ್ನನ್ನ ಬಿಟ್ಟ ನೀ ಹೇಗಿರ್ತಿ? ಏನೇನೂ ಚಿಂತೆ ಇಲ್ಲದ ನೀನು ಹುಬ್ಬಳ್ಳಿಗೆ ಬಾ, ಅಲ್ಲಿ ಬಂದ ನನ್ನ ಸನ್ನಿಧಿಯಲ್ಲಿ ಕೆಲ ಕಾಲ ನೀನು ಇರ್ತಿ ಹೀಗಂತೇಳಿ ಸದ್ಗುರು ಅದೃಶ್ಯನಾದ. ಶಂಕರನಾದರೂ ಸದ್ಗುರು ಚಿಂತನೆಗೈಯುತ್ತಾ ಆನಂದದಿಂದ ಮುಂದೆ ನಡೆದ.
2 ದಿನ ಅನ್ನದ ದೆಸೆಯಿಂದ ಸಹ ತಡೆಯದೆ ಅಖಂಡ ನಡೆದ. ಆಗ ಆತನ 2 ಕಾಲುಗಳು ಬಾತ ನಡೆಯಕ್ಕಾಗದ ಒಂದು ಧರ್ಮಶಾಲೆಯೊಳಗ ಬಿದ್ದ. 2 ದಿವಸ ಅನ್ನವಿಲ್ಲದೆ ಶರೀರದಲ್ಲಿ ಶಕ್ತಿಯೂ ಇದ್ದಿಲ್ಲ. ಕಾಲುಗಳಾದರೂ ಬಾತು ಉಬ್ಬಿ ಎತ್ತಿಡುವುದು ಅಸಾಧ್ಯ ಆಗಿತ್ತು. ಕಾಲುಗಳು ಬಾತು ಉಬ್ಬಿದ್ದು ಕಾಲು ಎತ್ತಿಡುವುದು ಅಸಾಧ್ಯ ಆಗಿತ್ತು. ಆದರೂ ಶಂಕರನು ನಿಶ್ಚಿಂತನಾಗಿ ಸಿದ್ಧಸ್ಮರಣೆ ಹೊರತು 2ನೇ ಶಬ್ದ ಉಚ್ಚರಿಸುತ್ತಿದ್ದಿಲ್ಲ. ಯಾವ ಆತನನ್ನ ವರ್ಣಿಸತೀರದೋ ಆ ಭಕ್ತ ಕರುಣಾಕರನಾದ ಸದ್ಗುರುನಾಥನು ಭಕ್ತನ ಸಂಕಷ್ಟವನ್ನ ತಿಳಿದ ಬ್ರಾಹ್ಮಣ ರೂಪವನ್ನ ತೊಟ್ಟು ಶಂಕರನು ಇದ್ದಲ್ಲಿಗೆ ಬರುವಂಥವನಾದ. ಅನಾಥನಾಗಿ ಬಿದ್ದಿರುವ ಶಂಕರನನ್ನ ನೋಡಿ ಆ ದಯಾಸಾಗರನಿಗೆ ಕಣ್ಣೊಳಗಿಂದ ಅಶ್ರುಪಾತವಾಗಲಾರಂಭಿಸಿ ಅವನನ್ನ ಕುರಿತು, ನಿನ್ನನ್ನ ಪಾಲನೆ ಮಾಡುವವರು ಯಾರೂ ಇಲ್ಲವಲ್ಲ, ನಿನ್ನ ಇಚ್ಛಾ ಏನದ ನನಗೆ ಹೇಳು ಅಂಥೇಳಿ ಕೇಳಿದ್ದಕ್ಕ ಶಂಕರನು ಅಂತಾನ, ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಗುರುಚರಣವನ್ನ ರಾತ್ರಿ ಹಗಲು ಸೇವಿಸುತ್ತಿರಬೇಕೆಂಬುದೇ ಇಚ್ಛೆ ಆಗೈತಿ ಅಂಥೇಳಿ ಅಂತಾನ. ಆಗ ಬ್ರಾಹ್ಮಣ ಅಂತಾನ, ನಿನ್ನ ಕಾಲುಗಳು ಬಾತಾವ, ಅನ್ನವಿಲ್ಲದೆ ದೇಹದಲ್ಲಿ ಶಕ್ತಿಯೂ ಇಲ್ಲ. ಹೀಗಿದ್ದಾಗ ಈ ಸಮಯದಲ್ಲಿ ಹುಬ್ಬಳ್ಳಿಗೆ ಹೆಂಗೆ ಹೋಗ್ತಿ? ಇಲ್ಲೇ ಕೆಲ ದಿನ ನೀನು ಇರಬೇಕಾಗತ್ತ ಅಂಥೇಳಿ ಆತನು ಹೋಗಿ ಎಣ್ಣೆಯನ್ನ ತಂದ ತಾನೇ ಶಂಕರನ ಕಾಲುಗಳಿಗೆ ಹಚ್ಚಿ ತೀಡ್ತಿದ್ದ. ಮತ್ತ 2 ವೇಳೆ ಅನ್ನವನ್ನ ತಂದು ಕೊಡ್ತಿದ್ದ. 3 ದಿವಸಗಳಲ್ಲಿ ಶಂಕರನ ಕಾಲುಗಳು ನೆಟ್ಟಗಾದವು ಮತ್ತ ದೇಹದಲ್ಲಿ ಶಕ್ತಿಯೂ ಬಂತ. ಆಗ ಬ್ರಾಹ್ಮಣನು ಶಂಕರನ ಕೈಯಲ್ಲಿ ರೂಪಾಯಿಗಳನ್ನ ಕೊಡುವಾಗ ಅವನು ತೆಗೆದುಕೊಳ್ಳದೆ, ನನ್ನನ್ನ ಆಶೆಗೆ ಹಚ್ಚಬೇಡ, ನಿನ್ನ ಉಪಕಾರವು ನನ್ನಿಂದ ಮರೆಯಲು ಸಾಧ್ಯವು, ಆದ್ರೆ ನಾನು ಈಗ ಹುಬ್ಬಳ್ಳಿಗೆ ಹೊರಟು ಹೋಗ್ತೇನೆ. ನೀನೇ ನನಗೆ ತಾಯಿ ತಂದೆಯಾದಿ, ನೀನು ಸದ್ಗುರುವೇ ಇದ್ದಿ ಅಂಥೇಳಿ ನನಗೆ ತೋರ್ತದ. ಹೀಗಂದ ಶಂಕರನು ಬ್ರಾಹ್ಮಣನ ಪಾದಕ್ಕ ಬೀಳ್ತಾನ. ಆತನಾದರೂ ಶಂಕರನನ್ನ ಹಿಡಿದು ಎತ್ತಿ, ನನ್ನ ಸಂಗಡ ಬಾ, ನಿನ್ನನ್ನ ಆ ಗಾಡಿಯ ಮೇಲೆ ಕೂಡ್ರಿಸ್ತೇನೆ ಅಂಥೇಳಿ ಆತನನ್ನ ಕರ್ಕೊಂಡು ಹೋಗಿ ಬ್ರಾಹ್ಮಣನು ಗಾಡಿಯ ಮೇಲೆ ಕೂಡ್ರಿಸಿ ಹೋದ. ಶಂಕರನು ಹುಬ್ಬಳ್ಳಿಗೆ ಬಂದ ಮಠದಲ್ಲಿರುವ ಸದ್ಗುರುಗಳನ್ನ ಕುರಿತು ಭೇಟಿಯಾಗುವಾಗ ಪ್ರೇಮೋತ್ಕರ್ಷದಿಂದ ಆತನ ಕಣ್ಣೊಳಗಿಂದ ಜಲಧಾರೆಗಳು ಸುರಿಯುತ್ತಾ, ಹೇ ದಯಾಸಾಗರ ಸದ್ಗುರು ರಾಯನೇ, ಕಟ್ಟ ಕಡೆಗೆ ನಿನ್ನ ಪಾದಕ್ಕ ಕರೆದುಕೊಂಡೆ. ಈಗ ದೀನನಾದ ನನ್ನನ್ನ ಉದ್ಧರಿಸುವ ಉಪಾಯವನ್ನ ಮಾಡು ಅಂಥೇಳಿ ಪ್ರಾರ್ಥಿಸಿದ್ದನ್ನ ಕೇಳಿ, ನೀನು ನಿತ್ಯದಲ್ಲಿ ವೇದಾಂತ ಶ್ರವಣ ಮಾಡುತ್ತಾ ಇಲ್ಲೇ ಇರು. ಈಗ ನೀನು ಜ್ಞಾನಕ್ಕೆ ಅಧಿಕಾರಿಯಾಗಿರುತ್ತಿ. ಪ್ರತಿದಿನ ವೇದಾಂತ ಶ್ರವಣ ಮಾಡ್ತಾ ಏಕಾಂತದಲ್ಲಿ ಹೋಗಿ ಅದರದೇ ಮನನಂಗೈಯುತ್ತಾ ಇದ್ದಿ ಅಂದ್ರ ಹೃದಯದಲ್ಲಿ ಆತ್ಮಜ್ಞಾನವು ಪ್ರಕಟವಾಗಿ ಅದರಿಂದ ನೀನು ಲೋಕತ್ರಯದಲ್ಲಿ ಧನ್ಯನಾಗುವಿ ಅಂತೇಳಿ ಸದ್ಗುರುವರನು ಶಂಕರನ ಮಸ್ತಕದ ಮೇಲೆ ಹಸ್ತವನ್ನ ಇಟ್ಟ ಕೂಡಲೇ ಆತನು ಬ್ರಹ್ಮಾನಂದವನ್ನ ಹೊಂದಿ ಶ್ರೀ ಸಿದ್ಧರನ್ನ ವಂದಿಸಿದನು. ನಿತ್ಯ ಸದ್ಗುರು ಸನ್ನಿಧಿಯಲ್ಲಿ ಕುಳಿತು ಗುರುಮುಖದಿಂದ ಐಕ್ಯಬೋಧವನ್ನ ಶ್ರವಣ ಮಾಡಿ ಶಂಕರನು ಸುಖದಿಂದ ತಲೆದೂಗುತ್ತಾ ಇದ್ದ. ಶ್ರವಣವಾದ ನಂತರ ಅದನ್ನ ಮನನ ಮಾಡುವುದಕ್ಕೋಸ್ಕರ ಏಕಾಂತ ಸ್ಥಾನವನ್ನ ನೋಡಿ ಅಲ್ಲಿ ಕೂಡುತ್ತಿದ್ದ. ಈ ಪ್ರಕಾರ ನಿತ್ಯ ಶ್ರವಣ ಮನನ ಮತ್ತು ಜನರೊಳಗಿರುವಾಗ ನಿಧಿ ಧ್ಯಾಸನ ಘಟಿಸುತ್ತಾ ಶಂಕರನಿಗೆ ಗುರುಕೃಪೆಯಿಂದ ಪೂರ್ಣ ಜ್ಞಾನವು ಪ್ರಾಪ್ತಾಯಿತು. ಅದರ ವರ್ಣನೆ ಎಷ್ಟೆಂತ ಮಾಡಲಿ, ಚರಾಚರಯುಕ್ತವಾದ ಈ ಸರ್ವ ಜಗವು ಆತನಿಗೆ ತನ್ನದೇ ಶರೀರ ಎಂಬಂತೆ ಕಾಣಿಸಾಗತೈತಿ. ನೋಡ್ತಾ ನೋಡ್ತಾ ಜಗವೆಲ್ಲ ಕರಗಿ ಹೋಗಿ ಪೂರ್ಣನಾಗಿರುವ ತಾನೇ ಉಳಿಯುವನಂತೇಳಿ ಗೋಚರ ಆಗ್ತದೆ.
ಇಲ್ಲಿ ಜ್ಞಪ್ತಿ ಮಾತ್ರ ಇರುತ್ತಿದ್ದು ದ್ವೈತ ಭಾವವು ಏನೇನೂ ಇರದು. ನಾನೆಂಬ ಭಾವನೆಯು ನಿಶೇಷವಾಗಿ ಅಳಿದೋಗಿ ನಿತ್ಯ ಸದ್ರೂಪ ವಸ್ತುವೇ ಅನುಭವಕ್ಕೆ ಬರ್ತದೆ. ನಾನು ನಿತ್ಯವೂ ಹೀಗೆಯೇ ಇರುವೆನು. ನನಗೆ ದ್ವೈತವು ಎಂದೂ ಗೋಚರವಾಗುವುದಿಲ್ಲ. ನನ್ನಲ್ಲಿ ದ್ವೈತಕ್ಕೆ ನಿಮಿತ್ತವಾದದ್ದು ಏನೇನೂ ಇಲ್ಲ. ಇದೇ ಸತ್ಯವಾದ ನನ್ನ ಸ್ವರೂಪವು. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಸಾಕ್ಷಿಯಾಗಿರುವ ಈ ನನ್ನ ಸ್ವರೂಪವು ನನಗೆ ನಿತ್ಯ ಅಪರೋಕ್ಷವಿದೆ. ಆ ಸ್ವರೂಪಕ್ಕೆ ಮೋಕ್ಷ ಅಂತೇಳಿ ಕರೀತಾರೆ. ಆದರೆ ಅದರಲ್ಲಿ ಬಂಧ ಮೋಕ್ಷಗಳೆಂಬವೆರಡೂ ಇರುವುದಿಲ್ಲ. ಇಲ್ಲಿ ದೇಹ ಭಾವವೆಂಬುದು ಹಾಸ್ಯಪ್ರದ ಆಗೈತಿ. ದ್ವೈತ ಭಾವವು ವಿನೋದ ಆಗೈತಿ. ಕಾಮ ಕ್ರೋಧಾದಿಗಳು ಲಜ್ಜಾಸ್ಪದಗಳಾಗ್ಯಾವ. ಮತ್ತು ವಿಷಯ ಗಂಧವೇ ಅಲ್ಲಿ ಇರುವುದಿಲ್ಲ. ಯಾರಾದರೂ ದೇವರಿಗೆ ಪ್ರಾರ್ಥಿಸುವಾಗ ತನಗೆ ಪ್ರಾರ್ಥಿಸುತ್ತಾರೆಂದಲೂ ಈಶ್ವರ ಸ್ತುತಿ ಯಾರಾದರೂ ಮಾಡ್ತಿದ್ರ ತನ್ನದೇ ಸ್ತುತಿ ಎಂಬಂತೆ ಆತನಿಗೆ ತೋರ್ತದ. ಯಾರಾದರೂ ನಾಯಿಗೆ ಹೊಡೆದ್ರ ತನಗೆ ಪೆಟ್ಟು ಬಿದ್ದಂತೆ ಕಾಣಿಸ್ತದ. ಇಷ್ಟೇ ಅಲ್ಲ, ಹೊಡೆಯುವವನು ಸಹ ತಾನೇ ಎಂಬುದಾಗಿ ತೋರ್ತದ. ಆತ್ಮಜ್ಞಾನವಾದವನಿಗೆ ಈ ಪ್ರಕಾರ ಅನುಭವಕ್ಕೆ ಬರ್ತದ. ಇಂಥ ಆತ್ಮಜ್ಞಾನವು ಸದ್ಗುರುವಿನ ಸತ್ಯಕೃಪೆಯಿಂದ ಶಂಕರನಿಗೆ ಪ್ರಾಪ್ತವಾದ ಮ್ಯಾಲ ಆತ ದೇಹವನ್ನ ಬಿಟ್ಟ ಸದ್ಗುರುವಿನಲ್ಲಿ ಐಕ್ಯ ಹೊಂದಿ ಮುಕ್ತನಾದ. ಒಂದು ಕ್ಷಣ ಮಾತ್ರ ಸದ್ಗುರು ಸಂಗತಿ ಆಗುವುದರಿಂದ ಶಂಕರನು ಬ್ರಹ್ಮಸ್ಥಿತಿಯನ್ನ ಹೊಂದಿದ. ಆ ಸಂಗತಿಯ ವಿಭೂತಿ ಇಂಥದ್ದದೆಯಲ್ಲ, ಅದು ಸಹಜವಾಗಿ ಮುಕ್ತ ಸ್ಥಿತಿಯನ್ನ ಪ್ರಾಪ್ತ ಮಾಡಿಕೊಡ್ತದ. ಹೇ ಸ್ನೇಹಿತರೆ, ಈಗ ಕಥೆಯ ಲಕ್ಷಾರ್ಥವನ್ನ ಕೇಳ್ರಿ. ಶಂಕರನೆಂಬ ಮುಮುಕ್ಷುವು ಸ್ವರೂಪ ಶೋಧನೆಗೆ ಹೊರಟಾಗ ಸಂಸಾರವೆಂಬ ನದಿಯೊಳಗೆ ಬಿದ್ದ. ಆದರ ಕರುಣಾಘನನಾದ ಸದ್ಗುರುವು ತಾನೇ ಸಂಸಾರ ಪ್ರವಾಹದಲ್ಲಿ ಬಂದ ಮುಮುಕ್ಷುವನ್ನ ಕೈ ಹಿಡಿದ ಪರತೀರಕ್ಕ ಕರ್ಕೊಂಡು ಹೋದ. ಮುಮುಕ್ಷುವಿನ ಎರಡು ಪಾದಗಳಾಗಿರುವ ವೈರಾಗ್ಯ ಮತ್ತು ವಿವೇಕ ಎಂಬುವು ವಿಷಯಾಸಕ್ತಿ ರೋಗದಿಂದ ಕುಂಠಿತ ಆಗಿದ್ದ. ಸದ್ಗುರುವು ಉತ್ತಮ ಬೋಧವೆಂಬ ತೈಲವನ್ನ ತೆಗೆದುಕೊಂಡು ಬಂದ ಅದರ ತೀಡುವಿಕೆಯಿಂದ ವಿಷಯಾಸಕ್ತಿಯನ್ನ ಹೋಗಲಾಡಿಸಿದ. ಅನಂತರ ಸದ್ಗುರು ರಾಜನು ಮುಮುಕ್ಷುವನ್ನ ಕರ್ಕೊಂಡು ಹೋಗಿ ಬ್ರಹ್ಮಾತ್ಮ ಭಾವವೆಂಬ ಗಾಡಿಯೊಳಗೆ ಕೂಡ್ರಿಸಿ ಆತನನ್ನ ಪ್ರತ್ಯಗಾತ್ಮನ ಸನ್ನಿಧಿಗೆ ಕಳುಹಿಸಿದ. ಸಿದ್ಧ ಸದ್ಗುರುವಾಗಿರುವ ಪ್ರತ್ಯಗಾತ್ಮನನ್ನ ಪ್ರತ್ಯಕ್ಷ ಕಂಡ ಕೂಡಲೇ ಬ್ರಹ್ಮಪದ ಕೈವಶ ಆಗ್ತದೆ. ಮುಮುಕ್ಷಿವು ಮುಕ್ತತೆಯನ್ನ ಹೊಂದಿ ನಿತ್ಯ ವಿದೇಹ ಸ್ಥಿತಿಯೊಳಗ ಇರ್ತಾನ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದೊಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 42ನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸತ್. ಧನ್ಯವಾದಗಳು.